ನೀವು ಕನ್ಯಾ ರಾಶಿಯವರಾಗಿದ್ದರೆ ಇನ್ನು ಕೇವಲ ಒಂದೇ ಒಂದು ವರ್ಷ ಬಾಕಿ ಇದೆ ನಿಮಗೆ ಅಷ್ಟಮ ಶನಿ ಆರಂಭ ಆಗಲಿಕ್ಕೆ. ಪಂಚಮಾಧಿಪತಿ ಷಷ್ಠ್ಯಾಧಿಪತಿ ಆಗಿರತಕ್ಕಂತಹ ಶನಿಗ್ರಹ ನಿಮಗೆ ಈಗ ಸಪ್ತಮದಲ್ಲಿದ್ದಾನೆ. ಇನ್ನು ಕರೆಕ್ಟಾಗಿ ಒಂದು ವರ್ಷಕ್ಕೆ ನಿಮಗೆ ಅಷ್ಟಮ ಶನಿ ಶುರುವಾಗ್ಬಿಡುತ್ತೆ. ನೀವು ಕನ್ಯಾ ರಾಶಿಯವರಿಗೆ ಶನೇಶ್ವರನ ಆರಾಧನೆ ಅತ್ಯಂತ ಮುಖ್ಯವಾಗಿರುತ್ತೆ. ಯಾಕೆಂದರೆ ಅಷ್ಟಮ ಶನಿ ನೀಚ ಸ್ಥಿತಿಯಲ್ಲಿ ಶನಿ ಇದ್ದಾಗ ಅಷ್ಟಮ ಶನಿ ನಿಮಗೆ ಆರಂಭ ಆಗ್ತಕ್ಕಂಥದ್ದು, ಶನಿ ಮೇಷದಲ್ಲಿರ್ತಕ್ಕಂಥದ್ದು. ಸೊ ಈ ಒಂದು ವರ್ಷಗಳ ಕಾಲ ಇದೆಯಲ್ಲ, ಈ ವರ್ಷ 2026, ಈಗ ಜೂನ್ 2ನೇ ತಾರೀಕಿಂದ ಮುಂದಿನ ವರ್ಷ ಜೂನ್ ತನಕ ಏನು ಒಂದು ವರ್ಷಗಳ ಕಾಲ ಇದೆಯಲ್ಲ, ಇದು ಬಹಳ ಬಹಳ ಅತೀ ಮುಖ್ಯವಾದಂತಹ ಸಮಯ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶನೇಶ್ವರನ ಆರಾಧನೆಯನ್ನು ಈಗಲೇ ಆರಂಭ ಮಾಡಿಕೊಳ್ಬೇಕಾಗ್ತದೆ. ಯಾಕೆಂದರೆ ನೀವು ನಿಮ್ಮ ಸಾಲಗಳ ವಿಚಾರ ಇರ್ಬೋದು, ಬಹಳ ಮುಖ್ಯವಾಗಿ ಹೇಳ್ತೀನಿ. ಕನ್ಯಾ ರಾಶಿಯವರ ಸಾಲಗಳ ವಿಚಾರ, ಕನ್ಯಾ ರಾಶಿಯವರ ಶತ್ರುಗಳ ವಿಚಾರ, ಕನ್ಯಾ ರಾಶಿಯವರ ಆರೋಗ್ಯದ ವಿಚಾರ, ಕನ್ಯಾ ರಾಶಿಯವರ ಮಕ್ಕಳ ವಿಚಾರ, ಕನ್ಯಾ ರಾಶಿಯವರು ಕೈ ಹಾಕಿದಂತಹ ಕೆಲಸಗಳು ಸಕ್ಸಸ್ ಆಗಬೇಕು ಅಂದರೆ ಏನೋ ಒಂದಿಷ್ಟು ಕೆಲಸಗಳು ಆರಂಭ ಮಾಡ್ಕೊಂಡಿರ್ತೀರಿ. ಸೊ ಆ ವಿಚಾರಗಳು ಯಾವುದೇ ವಿಚಾರಗಳಿರಲಿ, ಇದು ಎಲ್ಲದರ ಮೇಲೂ ಶನೇಶ್ವರನ ಎಫೆಕ್ಟ್ ಖಂಡಿತವಾಗಿ ಬೀರಲಿದೆ. ಇನ್ನು ಒಂದೇ ಒಂದು ವರ್ಷ ಬಾಕಿ ಇರತಕ್ಕಂಥದ್ದು. ಅದರ ಪೂರ್ವವಾಗಿ ಅಂದರೆ ಆ ಒಂದು ವರ್ಷದ ಕಾಲ ಇದೆಯಲ್ಲ, ಅದನ್ನು ಸರಿ ಮಾಡಿಕೊಂಡು ಶನೇಶ್ವರನ ಸಂಪೂರ್ಣ ಅನುಗ್ರಹ ಪಡೀಲಿಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ದಿವಸ ಇದೆ. ಅದೇ ಶನೇಶ್ವರ ಜಯಂತಿಯ ದಿವಸ. ಇದು ಬಹಳ ರಹಸ್ಯಮಯವಾದಂಥ ವಿಚಾರ. ಯಾವ ಕನ್ಯಾ ರಾಶಿಯವರು ಶನೇಶ್ವರ ಜಯಂತಿಯಂದು, ಈಗ ನಾಳೆ ಅಮಾವಾಸ್ಯೆ ದಿವಸ ಶನಿ ಜಯಂತಿ, ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿ. ಸೊ ಯಾರು ಅವತ್ತಿನ ದಿವಸ ಶನೇಶ್ವರನ ಆರಾಧನೆಯನ್ನು ಯಾವ ಕನ್ಯಾ ರಾಶಿಯವರು ವಿಶೇಷವಾಗಿ ಮಾಡ್ತಾರೋ ಅವರಿಗೆ ಅಷ್ಟಮ ಶನಿಯಿಂದ ಸಹ ಈಗಲಿಂದಲೇ ಆರಾಧನೆ ಶುರುವಾದಂತೆ ಅವರಿಗೆ ಅಷ್ಟಮ ಶನಿಯಲ್ಲೂ ಅಷ್ಟರ ಸಮಸ್ಯೆ ಬರಲಿಕ್ಕಿಲ್ಲ. ಆದರೂ ಒಂದು ನೆನಪಿಟ್ಕೊಳ್ಳಿ, ಈ ನಾಳೆ ಶನಿವಾರ ಅಮಾವಾಸ್ಯೆ ಮುಗಿದ್ರೆ ಇನ್ನು ಒಂದು ವರ್ಷದ ತನಕ ನಿಮಗೆ ಮತ್ತೆ ಅವಕಾಶ ಸಿಗುವುದಿಲ್ಲ. ಇದೊಂಥರ ಲಾಸ್ಟ್ ಚಾನ್ಸ್ ಇದ್ದಂಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡಿಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ, ಸರಿ ಮಾಡಿಕೊಳ್ಳಿಕ್ಕೆ, ಅಷ್ಟಮ ಶನಿ ಆರಂಭಕ್ಕೂ ಮುನ್ನವೇ ನೀವು ಒಂದು ಸ್ವಲ್ಪ ನಿಮ್ಮ ಸುತ್ತಮುತ್ತಲ ನಿಮ್ಮ ವ್ಯವಹಾರಗಳೆಲ್ಲ ಕರೆಕ್ಟ್ ಮಾಡ್ಕೊಂಡು ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡ್ಕೊಂಬಿಟ್ರಿ ಅಂದರೆ ನೀವು ಅರ್ಧ ಗೆದ್ದುಕೊಂಡ್ರಿ ಅಂತ ಅರ್ಥ. ಸೊ ಶನೇಶ್ವರನ ಆರಾಧನೆಯನ್ನು ಯಾವ ಕನ್ಯಾ ರಾಶಿಯವರು ಕರೆಕ್ಟಾಗಿ ಮಾಡ್ತಾರೆ. ಈಗ ನೋಡಿ, ಈಗ ನೀವು ಕನ್ಯಾ ರಾಶಿಯವರಾಗಿ ಒಂದಿಷ್ಟು ಸಾಲ ಕೊಟ್ಬಿಟ್ಟಿದ್ದೀರ, ಹೊರಗಡೆ ವಾಪಸ್ ಬರ್ತಾ ಇಲ್ಲ, ಸಿಗಾಕೊಂಬಿಟ್ಟಿದೆ, ಭಾಳ ಟೆನ್ಷನ್ ಆಗ್ತಾ ಇದೆ. ಆ ದುಡ್ಡು ಬರಲಿ ಅಂದರೆ ಬೇರೆ ವ್ಯವಹಾರಗಳು ಆಗಲ್ಲ, ನಿಮ್ಮದು ತುಂಬ ಉಸಿರು ಕಟ್ಟದಂಗೆ ಆಗ್ತಾ ಇದೆ. ನೀವು ಅವ್ರು ಯಾರಿಗೋ ಕಷ್ಟ ಇದೆ ಅಂತ ಕೊಟ್ಟರೆ ಈಗ ನಿಮ್ಮ ಕಷ್ಟಕ್ಕೆ ಆ ದುಡ್ಡು ಬರ್ತಾ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಶನೇಶ್ವರ ಜಯಂತಿ, ಅವತ್ತಿನ ದಿವಸ ನೀವು ವಿಶೇಷವಾಗಿ ಶನೇಶ್ವರನ ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕೆಲ್ಲ ವಿಡಿಯೋ ತಿಳಿಸ್ತೇನೆ ಆಮೇಲೆ. ಬರೀ ನೀವು ಕೊಟ್ಟರೆ ಸಾಲ ಅಷ್ಟೇ ಅಲ್ಲ, ನೀವು ತೊಗೊಂಡಿದ್ದೀರಾ ಸಾಲ, ಇಲ್ಲಿ ಕೂತ್ಕೊಂಡವ್ರು ನಿಮ್ಮ ತಲೆ ಮೇಲೆ ಸಾಲ ವಾಪಸ್ ಕೊಡಬೇಕಾದ್ರೆ ಏನಂದ್ರು, ಆಯಿತು ನೀನು ಆರಾಮ ನಿಧಾನಕ್ಕೆ ಕೊಡು ಪರವಾಗಿಲ್ಲ ಅಂತ. ಈಗ ಸಡನ್ನಾಗಿ ಟ್ರ್ಯಾಕ್ ಚೇಂಜ್ ಮಾಡಿಬಿಟ್ರು, ಇಲ್ಲ ಬೇಗ ಕೊಡು, ನಂಗೆ ಬೇಕು ಅರ್ಜೆಂಟ್, ನನಗೆ ಯಾವುದೋ ಕೆಲಸ ಕೈ ಹಾಕ್ಬಿಟ್ಟಿದ್ದೀನಿ, ಅರ್ಜೆಂಟ್ ನಂಗೆ ದುಡ್ಡು ಬೇಕು ಅಂತ ಈಗ ವಾಪಸ್ ನಿಮ್ಮ ತಲೆ ಮೇಲೆ ಕೂತಿದ್ದಾರೆ ಅಂತಂದರೆ ನೀವು ಅವ್ರಿಗೆ ವಾಪಸ್ ಕೊಡಬೇಕಾಗ್ತದೆ. ಸೊ ಈಗ ಅವ್ರಿಗೆ ವಾಪಸ್ ಕೊಡಲಿಕ್ಕೆ ನಿಮ್ಮ ಹತ್ರ ಹಣಕಾಸಿಲ್ಲ. ಸೊ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಾಲಗಾರರ ಕಾಟ ಜಾಸ್ತಿ ಆಗಿದೆ. ಸೊ ಈ ಥರ ಪರಿಸ್ಥಿತಿಯಲ್ಲಿ ಇರಲೇಬೇಕಾದ್ರೆ, ಅಥವಾ ಯಾರಿಂದಲೋ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ರೆ, ಏನೋ ಕನ್ಯಾ ರಾಶಿಯರು ಸ್ವಲ್ಪ ಏನೋ ಸ್ವಲ್ಪ ಸಹಾಯ ಭಾವನೆ ಸ್ವಲ್ಪ ಜಾಸ್ತಿ ಅಲ್ಲ, ನಿಮ್ಮ ಹತ್ರ ಇಲ್ಲ ಅಂದರೂ ಕಂಡವ್ರ ಹತ್ರ ಕೊಡಿಸ್ಬಿಟ್ಟಿದ್ದೀರಾ. ಈಗ ಏನೋ ಕೊಟ್ಟೋನ್ ಕೊಡಂಗೆ ಇಸ್ಕೊಂಡು ನೀರು ಭದ್ರ ಆಗ್ಬಿಟ್ಟಿದ್ದಾನೆ, ನಿಮ್ಮ ಕತೆ ಭಾಳ ಕಷ್ಟಕ್ಕೆ ಬಂದುಬಿಟ್ಟಿದೆ ಅಂದರೂ ಸಹ ಕನ್ಯಾ ರಾಶಿಯವರಿಗೆ ಈ ವಿಚಾರ, ಈ ಒಂದು ಶನೇಶ್ವರ ಜಯಂತಿ ಭಾಳ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ. ಇನ್ನು ಬಹಳಷ್ಟು ವಿಚಾರಗಳಿದೆ. ನಿಮಗೆ ತುಂಬ ತೊಂದರೆ ಕೊಡ್ತಕ್ಕಂದರೆ ಯಾರು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಕಾಟ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಮೇಲಿಂದ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ, ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ಅಥವಾ ಇನ್ನೂ ಇಂಪಾರ್ಟೆಂಟ್ ಕನ್ಯಾ ರಾಶಿಯವರಿಗೆ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಜನ ಯಾರಿದ್ದಾರೆ, ಅವ್ರು ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅಂದರೆ ಇವ್ನು ನನ್ನ ಶತ್ರು ಅಂತ ಗೊತ್ತಿದೆ, ಅಥವಾ ಇವ್ನು ನನ್ನ ಶತ್ರು ಅಂತ ನನಗೆ ಗೊತ್ತಿರಲ್ಲಪ್ಪ ಅನ್ನೋ ರೀತಿಯಲ್ಲಾಗಿರಲಿ, ಯಾವುದೇ ರೀತಿಯ ಶತ್ರುವಾಗಿರಲಿ, ನಿಗೂಢ ಶತ್ರು ಅಥವಾ ಸ್ಟಾರ್ಟಿಂಗ್ ಇದರ ಶತ್ರು ಯಾವುದು ಬೇಕಾದ್ರೂ ಆಗಿದ್ದರೂ ಸಹ ನಿಮಗೆ ಆ ಶತ್ರುಗಳ ಕಾಟ ನಿಮಗೆ ತಪ್ಪಬೇಕು ಅಂತಂದರೆ ಕಡ್ಡಾಯವಾಗಿ ನೀವು ಶನೇಶ್ವರನ ಆರಾಧನೆಯನ್ನು ಈ ನಾಳೆ ಶನೇಶ್ವರ ಜಯಂತಿಯನ್ನು ಮಾಡಬೇಕು. ಯಾವ ಕನ್ಯಾ ರಾಶಿಯವರು ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡ್ಕೊಳ್ತಾರೋ ಅವರಿಗೆ ಕಡ್ಡಾಯವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಹ ಶತ್ರುಗಳ ಕಾಟ ಒಂದು ವರ್ಷ 6 ತಿಂಗಳು 1 ವರ್ಷ ಖಂಡಿತವಾಗಿ ಹತ್ತಿರ ಬರಲ್ಲ. ಸೊ ಸರಿಯಾಗಿ ಮಾಡಬೇಕು, ಅದನ್ನು ನೆನ್ಪಿಟ್ಕೊಳ್ಬೇಕು ನೀವು ಕನ್ಯಾ ರಾಶಿಯವರು.
ಇನ್ನೂ ಅಷ್ಟೇ ಅಲ್ಲ, ನಿಮಗೆ ಆರೋಗ್ಯ ಬಾಧೆ ಇದೆ, ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ರೋಗ ನಿಮ್ಗೆ ತುಂಬ ಹಿಂಸೆ ಆಗ್ತದೆ ಅಂದರೆ ಕನ್ಯಾ ರಾಶಿಯವರಿಗೆ ಈಗ ಪ್ರಸಕ್ತ ಹೆಂಗೆ ಅಂತಂದರೆ ಮೇಲ್ನೋಟಕ್ಕೆ ಯಾವುದೋ ಏನು ತೊಂದರೆ, ನೀವೆಲ್ಲ ತುಂಬ ಚೆನ್ನಾಗೇ ಇದ್ದೀರಾ ಅಂತ ಕಾಡ್ತದೆ, ನಿಮ್ಮ ರಿಪೋರ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಎಲ್ಲ ಇದೆ. ಆದರೆ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಸಮಾಧಾನವಾಗಿಲ್ಲ, ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಏನೋ ಕೊರಿತಾ ಇದೆ, ಏನೋ ಒಂಥರ ಹಿಂಸೆ ಆಗ್ತಾಯಿದೆ ಶರೀರದಲ್ಲಿ, ಹೇಳ್ಕೊಳಕ್ಕಾಗ್ತಾಯಿಲ್ಲ, ಯಾರು ಹೇಳಿದ್ರೆ ನಂಬ್ತಾನೂ ಇಲ್ಲ. ನಿಮ್ಗೆ ಆ ಭಯ ಶುರುವಾಗ್ಬಿಟ್ಟಿದೆ, ಏನಪ್ಪ ಎಲ್ಲ ಕರೆಕ್ಟಾಗಿ ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ, ಇನ್ನೊಬ್ರಿಗೆ ಹೇಳೋಕ್ಕಾಗ್ತಾ ಇಲ್ವಲ್ಲ ಅಂತ. ಈ ನಿಮ್ಮ ವಿಚಿತ್ರ ಸಂದಿಗ್ಧ ಪರಿಸ್ಥಿತಿ ಏನಿದೆಯಲ್ಲ ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆಯನ್ನು ಮಾಡೋದರ ಮೂಲಕ ನೀವು ಪರಿಹಾರ ಮಾಡಿಕೊಳ್ಬಹುದು ಅಂತಂದರೆ ಇನ್ನೆಷ್ಟು ಅದ್ಭುತವಾದಂಥ ದಿವಸ ಆಗಿರಬೇಕು. ಅದಕ್ಕೆ ಹೇಳಿದ್ದು ಆ ದಿವಸ ಬಹಳ ಇಂಪಾರ್ಟೆಂಟು ರೀ ಅಂತ. ನೀವು ಕನ್ಯಾ ರಾಶಿಯವರು ತುಂಬ ಆಲೋಚನೆಗಳು ಮಾಡ್ಕೊಂಡಿರ್ತಾರೆ, ನಾನು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಮತ್ತೊಂದು ಮಾಡ್ಬೇಕು, ಇನ್ನೊಂದು ಮಾಡಬೇಕು, ತುಂಬ ಒಂದಿಷ್ಟು ಕೆಲಸಗಳು ಕೈ ಹಾಕ್ಕೊಂಬಿಟ್ಟಿರ್ತಾರೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲ ಮಾಡ್ಬೇಕು, ನಾನು ಮಾಡಬೇಕು ಅಂಥೇಳಿ. ಆದರೆ ಯಾವ ಕೆಲಸನೂ ಪೂರ್ಣವಾಗಿ ಎಲ್ಲ ಅರ್ಧಂಬರ್ಧ ಸಿಗಾಕೊಂಬಿಟ್ಟಿದೆ, ದುಡ್ಡು ಕೊಡಬೇಕು, ಅಲ್ಲೂ ಕೊಡಬೇಕು, ಇಲ್ಲಿ ಕೊಡಬೇಕು, ಟೆನ್ಷನ್, ಕೈ ಹಾಕಿದ ಕೆಲಸಗಳೆಲ್ಲ ಅರ್ಧಂಬರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ಶನೇಶ್ವರ ಜಯಂತಿ ನಿಮ್ಗೆ ಉಪಾಯ. ಆವತ್ತಿನ ದಿವಸ ನೀವು ಶನೇಶ್ವರನ ಆರಾಧನೆ ಹೇಗೆ ಮಾಡಬೇಕು ಹೇಳ್ತೀನಿ. ಸೊ ಮಾಡಿಕೊಂಡಾಗ ಏನಾಗುತ್ತೆ, ನಿಮಗೆ ಖಂಡಿತವಾಗಿ ಆ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ, ರೀಚ್ ಆಗುತ್ತೆ, ಅಂದರೆ ಪರಿಪೂರ್ಣವಾಗಿ ನಿಮಗೆ ಸಿಗಬೇಕಾಗಿದ್ದು ಸಿಗುತ್ತೆ. ಅಷ್ಟೇ ಅಲ್ಲ, ಸಪ್ತಮದಲ್ಲಿದ್ದಾನೆ ಶನಿ. ಸಪ್ತಮದ ಶನಿ ವಿವಾಹವನ್ನು ಸಮಸ್ಯೆ ಮಾಡ್ತಿರ್ತಾನೆ. ಅಂದರೆ ನೀವು ಕನ್ಯಾ ರಾಶಿಯವರಾಗಿ ನಿಮಗೆ ಇನ್ನೂ ಮದುವೆ ಆಗಿಲ್ಲ ಅಂತಾದರೆ ಇನ್ನು 1 ವರ್ಷಗಳ ಕಾಲ ಶನೇಶ್ವರನ ಆರಾಧನೆಯನ್ನು ಮಾಡಲೇಬೇಕಾಗುತ್ತೆ ನೀವು. ಯಾಕೆಂದರೆ ಜೂನಿಂದ ಆಚೆಗೆ ನಿಮಗೆ ನಾಳೆ ಒಂದೊಂದು 15 ದಿವಸ ತಿಂಗಳೊಳಗೆ ನಿಮಗೆ ಗುರುಬಲ ಬೇರೆ ಶುರುವಾಗ್ಬಿಡುತ್ತೆ. ಆದರೆ ಸಪ್ತಮದಲ್ಲಿ ಶನಿ ಇರ್ತಾನೆ, ಸಪ್ತಮಾಧಿಪತಿ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದರೂ ಸಪ್ತಮದಲ್ಲಿ ಶನಿ ಇರ್ತಾನೆ. ಸೊ ಶನೇಶ್ವರನ ಆರಾಧನೆಯನ್ನು ಶನೇಶ್ವರ ಜಯಂತಿಯೆಂದು ಮಾಡಿದಾಗ ನಾಳೆ ಶನಿವಾರ, ಆವಾಗಲೇ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಬೇಕು ಈ ವಿಚಾರವನ್ನು. ಆಲ್ರೆಡಿ ಮದುವೆ ಆಗೋಗಿದೆ ಕನ್ಯಾ ರಾಶಿಯರಂದರೂ ಸಪ್ತಮ ಶನಿಯಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಬರ್ತದೆ, ಫ್ರೆಂಡ್ಸ್ ಮಧ್ಯದಲ್ಲಿ ಜಗಳ ಮನಸ್ತಾಪಗಳು ಬರ್ತದೆ, ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಜಗಳ ಮನಸ್ತಾಪಗಳು ಬರ್ತದೆ. ಅದನ್ನು ಪರಿಹಾರ ಮಾಡೋದು ಶನೇಶ್ವರನಿಂದಲೇ ಸಾಧ್ಯ. ಶನೇಶ್ವರ ಆರಾಧನೆಯನ್ನು ನೀವು ನಾಳೆ ಶನಿವಾರದಂದು ಶನೇಶ್ವರ ಜಯಂತಿಯೆಂದು ಮಾಡೋದ್ರ ಮೂಲಕ ಅದ್ಭುತವಾಗಿ ಪರಿಹಾರವನ್ನು ಪಡೆಯಬಹುದು. ನೀವು ವಿದೇಶಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಶನೇಶ್ವರ ಜಯಂತಿ ದಿವಸ ಶನೇಶ್ವರನ ಆರಾಧನೆ ಮಾಡಿ ನೀವು ವಿದೇಶಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಜಾಬಲ್ಲಿ ಟ್ರಾನ್ಸ್ಫರ್ ಬೇಕು ಅಂದ್ರೆ ಅನುಕೂಲ ಆಗುತ್ತೆ. ದೂರದ ಯಾವುದೋ ಊರುಗಳಿಗೆ ಹೋಗಬೇಕು ಅಂದ್ಕೊಂಡ್ರೆ, ಎಲ್ಲ ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಿಲ್ಲ, ಇದು ಮಾಡಿದ್ರೆ ಖಂಡಿತವಾಗಿ ಹೋಗ್ತೀರಾ. ಎಲ್ಲಿಗೆ ಹೋಗಬೇಕು, ಎಷ್ಟು ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು, ಸುರಕ್ಷಿತವಾಗಿ ಟ್ರಾವೆಲ್ ಮಾಡ್ಬೋದು. ಅದು ಅನುಕೂಲವನ್ನು ಶನೇಶ್ವರ ಕೊಡ್ತಾನೆ ನಿಮಗೆ. ಈ ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡೋದ್ರಿಂದ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರೆ ಪರಿಹಾರ ಆಗಿಬಿಡುತ್ತೆ, ಫ್ರೆಂಡ್ಸ್ ಮಧ್ಯೆ ಜಗಳ ಮನಸ್ತಾಪಗಳಿದ್ರೆ ಪರಿಹಾರ ಆಗಿಬಿಡುತ್ತೆ, ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ಜಗಳ ಮನಸ್ತಾಪಗಳಿದ್ರೆ ಪರಿಹಾರ ಆಗಿಬಿಡುತ್ತೆ. ಯಾಕೆಂದರೆ ಸಪ್ತಮದಲ್ಲೇ ಇದ್ದಾನೆ ಶನಿ. ಇನ್ನು 1 ವರ್ಷಗಳ ಕಾಲ ಶನಿಯಲ್ಲೇ ಇರ್ತಾನೆ. ಇಲ್ಲಿ ತನಕ ಆಗಿಲ್ಲ ಸರ್ ಅಂತಂದರೆ ಇನ್ನು ಮುಂದೆ ಆಗಲ್ಲ ಅಂತ ಅರ್ಥ ಅಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಈಗಲೇ ಶನೇಶ್ವರನ ಆರಾಧನೆ ಶನೇಶ್ವರ ಜಯಂತಿಯಂದೇ ಮಾಡಬೇಕು, ಆವಾಗ ನಿಮಗೆ ಮುಂದೂ ಸಹ ಸಮಸ್ಯೆ ಆಗಲಿಕ್ಕಿಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಸಂತಾನದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು ಎಲ್ಲಿ ಅಂತಂದರೆ, ಮದುವೆ ಆಗಿದೆ, ಸಂತಾನ ಆಗಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ, ಆಗ್ತಾಯಿಲ್ಲ, ಟ್ರೈ ಮಾಡ್ತಾಯಿದ್ದೀವಿ, ಆಗ್ತಾಯಿಲ್ಲ. ಈಗ ಪಂಚಮಾಧಿಪತಿಯೇ ಶನಿಯೇ ನಿಮಗೆ ಸಂತಾನ ಕೊಡ್ತಕ್ಕಂಥ ಸಪ್ತಮದಲ್ಲಿದ್ದಾನೆ. ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಸಂತಾನ ಆಗುತ್ತೆ. ಕನ್ಯಾರಾಶಿ ಸಂತಾನ ಆಗದಿರೋರಿಗೆ. ಇಲ್ಲ ಸಂತಾನ ಆಗೋಗಿದೆ ಗುರುಗಳೇ, ಬಟ್ ನನ್ನ ಮಗ ದೊಡ್ಡ ತಲೆನೋವು, ಮಗಂದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ, ಮಗಳದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನನಗೆ, ಆದರೆ ಯಾವ ಟೆನ್ಷನ್ನು ಬೇಡ. ನೀವು ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡಿದ್ರೆ ಆ ಮಕ್ಕಳ ವಿಚಾರದಲ್ಲಿ ಯಾವುದೇ ಟೆನ್ಷನ್ ನಿಮಗೆ ಇರೋದಿಲ್ಲ. ಯಾಕೆಂದರೆ ಶನೇಶ್ವರ ಪರಿಹಾರ ಮಾಡಿ ಕೊಡ್ತಾನೆ. ನೀವೇ ತುಂಬ ಲೇಸಿ ಆಗಿಬಿಟ್ಟಿದ್ರೆ ಯಾವ ಕೆಲಸ ಕಾರ್ಯಗಳು ಮಾಡೋಕ್ಕಾಗ್ತಾರೆ ನಿಮ್ಮ ಕೈಯಲ್ಲಿ. ಹೋಗಬೇಕು ಅನಿಸುತ್ತೆ ಬಟ್ ಹೋಗೋಕ್ಕಾಗ್ತಾ ಇಲ್ಲ, ಮಾಡಬೇಕು ಅನಿಸುತ್ತೆ ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ಏನು ಸಿಗಾಕೊಂಡ್ಬಿಟ್ಟಿದ್ದೀರಲ್ಲ, ಶನೇಶ್ವರನ ದೃಷ್ಟಿಯಿಂದ ಸ್ವಲ್ಪ ನೀವು ಮಂದ ಆಗಿಬಿಟ್ಟಿದ್ದೀರಾ. ಶನೇಶ್ವರ ಜಯಂತಿಯಂದು ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಸರಿ ಹೋಗ್ತದೆ. ಹಾಗಾದರೆ ಏನು ಮಾಡಬೇಕು? ಭಾಳ ಅದ್ಭುತವಾದ ಪರಿಹಾರಗಳನ್ನು ಕೊಡ್ತೇನೆ. ನೀವೇನೋ ಟ್ರಾವೆಲ್ ಮಾಡ್ತೀರಾ ಅಂತಾದರೆ, ಅಂದರೆ ನಾನು ಹೋಗ್ತೀನಿ ಹೇಳಿ ಗುರುಳೆ, ಎಲ್ಲಿಗೋಗ್ಬೇಕು ಹೇಳಿ ಗುರುಳೆ ಅಂತಂದರೆ, ಶನೇಶ್ವರನ ಜಯಂತಿಯಂದು ಅಲ್ಲಿರುವಂತೆ, ಬೆಳಗ್ಗೆ ಅಲ್ಲಿರುವಂತೆ, ಅಂದರೆ ಹಿಂದಿನ ದಿವಸನೇ ಹೋಗಿ ಮುಟ್ಕೋಬೇಕಾಗುತ್ತೆ. ತಿರುನೆಲ್ಲಾರು ಅಂತಿದೆ ತಮಿಳ್ನಾಡಲ್ಲಿ. ತಿರುನೆಲ್ಲಾರ್ಗೆ ಹೋಗ್ಬಿಟ್ಟು ಅಲ್ಲಿ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಮೈಗೆಲ್ಲ ಎಳ್ಳೆಣ್ಣೆ ಹಚ್ಕೊಂಡು ನಳತೀರ್ಥ ಅಂತ ಇದೆ, ಅದರಲ್ಲಿ ಸ್ನಾನ ಮಾಡಿಕೊಂಡು ಗಣಪತಿಯ ದರ್ಶನ ಮಾಡಿಕೊಂಡು ನಂತರ ಒಳಗಡೆ ಶನೇಶ್ವರನ ದರ್ಶನ, ದರ್ಭಾರಣ್ಯೇಶ್ವರನ ದರ್ಶನ, ಅಮ್ಮನವರ ದರ್ಶನ ಮಾಡ್ಕೊಂಡು ಹೊರಬಂದು ಅಲ್ಲಿ ಮಣ್ಣಿನ ಹಣತೆಯಲ್ಲಿ ಒಂದು 8 ಮಣ್ಣಿನ ಹಣತೆ ತಗೊಂಡು ಅಲ್ಲಿ 8 ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿ ಕೂತ್ಕೊಂಡು ಪ್ರಾರ್ಥನೆ. ಇನ್ನು 1 ವರ್ಷಗಳ ಕಾಲ ಸ್ವಾಮಿ, ನಂತರ ಪಂಚಮ ನಿನಗೆ ಅಷ್ಟಮ ಶನಿ ಬೇರೆ ಬಂದುಬಿಡ್ತದೆ, ಈ 1 ವರ್ಷಗಳ ಕಾಲ ದಯವಿಟ್ಟು ನನ್ನ ಕಾಪಾಡಪ್ಪ ಅಂಥೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಈಗ ಹೇಳಿದಂಥ ಎಲ್ಲ ಸಮಸ್ಯೆಗಳು ಪರಿಹಾರ, ಶನೇಶ್ವರ ಅನುಗ್ರಹವಾಗಿಬಿಡುತ್ತೆ.
ಇಲ್ಲ ಅಷ್ಟು ದೂರ ಅಯ್ಯೋ ತಮಿಳ್ನಾಡಲ್ಲ ನಮಗೆ ಹೋಗೋಕ್ಕಾಗಲ್ಲ, ನಮ್ಗೆ ಮತ್ತೇನಾರೋ ಪರಿಹಾರ ಹೇಳಿ. ಇನ್ನೊಂದು ಪರಿಹಾರ ಹೇಳ್ತೇನೆ. ನಿಮ್ಮ ಮನೆ ಹತ್ತಿರದಲ್ಲೇ ಎಲ್ಲರೂ ಶನೇಶ್ವರ ದೇವಸ್ಥಾನ ಇದ್ದರೆ ಕನಿಷ್ಠ ಪಕ್ಷ ಒಂದು 2 ಅಥವಾ 3 kg ಕರಿ ಎಳ್ಳು ತೊಗೊಂಡು ಹೋಗಿ. ಅದರಲ್ಲಿ ಆ ಕರಿ ಎಳ್ಳಿನಲ್ಲಿ 1 kg 1.5 kg ಕರಿ ಎಳ್ಳಲ್ಲಿ ಅರ್ಚನೆಯನ್ನು ಮಾಡಿಸಿ ಶನೇಶ್ವರನಿಗೆ. ಶನೇಶ್ವರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟಪ್ರದಾಯನೇ ನಮಃ, ಶರಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ 108 ಹೆಸರಲ್ಲಿ ಅರ್ಚನೆ ಮಾಡಿಸಿ. ಇನ್ನೊಂದು 1.5 kg ಮಿಕ್ಕಿತಲ್ಲ ಅದನ್ನು ಪುರೋಹಿತರಿಗೆ ದಾನ ಮಾಡಿ. ಅದ್ರ ಜೊತೆಗೆ ಎಳ್ಳೆಣ್ಣೆ ಅಭಿಷೇಕ, ಗಾಣದ ಎಳ್ಳೆಣ್ಣೆ ಆಗಬೇಕು, ಕುಕಿಂಗ್ ಗ್ರೇಡ್. ಅದರಲ್ಲಿ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡ್ಬೋದು. ಅಥವಾ ಶನೇಶ್ವರ ಜಯಂತಿ ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ 1-2 kg 1 kg 1.5 kg ಅಷ್ಟು ಇಡಿಸ್ಬೇಕು. ಅಷ್ಟು ದೊಡ್ಡ ಬಾಂಡ್ಲಿ ಕಬ್ಬಿಣದ್ದು. ಅದರಲ್ಲಿ ಹಿಂಗೆ ಮುಖ ನೋಡ್ಕೊಂಡ್ಬಿಟ್ಟು ಅದನ್ನು ದಾನ ಕೂಡ ಮಾಡಬಹುದು. ಇಲ್ಲ ಒಂದು ಬೆಳಗಾತ್ರ ಬತ್ತಿ ಹಾಕಿ ದೀಪವನ್ನಾದರೂ ಹಚ್ಚಬಹುದು. ಅಥವಾ ಎಳ್ಳೆಣ್ಣೆಯಲ್ಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ಬೋದು. ಅದ್ರ ಗಾಣದ ಎಳ್ಳೆಣ್ಣೆನೇ ಆಗಬೇಕು. ಆವತ್ತಿನ ದಿವಸ ಅದು ಕೂಡ ಖರ್ಚು ಮಾಡೋಕ್ಕಾಗಲ್ಲ ಅಂತಕ್ಕಂಥವ್ರು ದಯವಿಟ್ಟು ಶನೇಶ್ವರನ ಅಷ್ಟೋತ್ತರ ಪಠನೆ ಮಾಡ್ಕೊಳ್ಳಿ. ದಶರಥಕದ ಶನಿ ಸ್ತೋತ್ರಗಳಿದೆ, ಪಠನೆ ಮಾಡ್ಕೊಳ್ಳಿ. ಓಂ ಶಂ ಶನೇಶ್ಚರಾಯ ನಮಃ. ಗ್ರಾಮಟಿಕಲ್ ಮಿಸ್ಟೇಕ್ಸ್, ವ್ಯಾಕರಣ ತಪ್ಪಾಗಬಾರ್ದು. ಓಂ ಶಂ ಶನೇಶ್ಚರಾಯ ನಮಃ. ಶನೇಶ್ವರ ಅಲ್ಲ, ಶನೇಶ್ಚರ, ಶನೈಹಿ ಚರತಿ. ಈ ಓಂ ಶಂ ಶನೇಶ್ಚರಾಯ ನಮಃ ಮಂತ್ರವನ್ನು ನೀವು ಅವತ್ತಿನ ದಿವಸ, ವಿಶೇಷವಾಗಿ ಅವತ್ತಿನ ದಿವಸ ಒಂದು 3000 ಸಲ ಜಪವನ್ನಾದರೂ ಮಾಡಬಹುದು. ಇಲ್ಲ ಈ ವಿಡಿಯೋ ಎಂಡಲ್ಲೋ ಅಥವಾ ಲಿಂಕ್ನಲ್ಲೋ ನಿಮಗೆ ವಿಶೇಷವಾಗಿ ಶನೇಶ್ವರನ ಮಂತ್ರಗಳನ್ನು ಕೊಟ್ಟಿರ್ತೇನೆ. ಅದನ್ನು ಶ್ರವಣ ಕೇಳಿಸ್ಕೊಂಡು ಅದನ್ನು ಪಠನೆ ಮಾಡಲಿಕ್ಕೋ ಒಂದು 8 ಬಾರಿ 28 ಬಾರಿ ಪಠನೆ ಮಾಡಲಿಕ್ಕಾದ್ರೂ ನೋಡ್ಬೋದು. ಯಾವುದನ್ನು ನೀವು ಹೇಳಿದ್ದು ನಮ್ಗೆ ಇವಾಗ ನಂಗೆ ಮಾಡೋಕ್ಕಾಗ್ತಿಲ್ಲ ಗುರುಗಳೇ, ನೀವೇನಾದ್ರು ಮಾಡ್ತೀರಾ ಅಂದರೆ ನಿಮಗೋಸ್ಕರ ನಾವು ಅದ್ಭುತವಾದ, ವಿಶೇಷವಾದ, ಪವರ್ಫುಲ್ ಆಗಿರತಕ್ಕಂಥ ಪರಿಹಾರವನ್ನು ಮಾಡಿ ಪವರ್ಫುಲ್ ಆಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದನ್ನು ನೀವು ತಿಳ್ಕೊಳ್ಬೇಕು. ಮೇ 16ನೇ ತಾರೀಕು ಶನೇಶ್ವರ ಜಯಂತಿಯ ದಿವಸವೇ ಅಮಾವಾಸ್ಯೆಗೆ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಒಂದು ಹೋಮದಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಮಾಲೆಯನ್ನು ಅಭಿಮಂತ್ರಣ ಮಾಡಿ ನಿಮಗೆಲ್ಲರಿಗೂ ಸಹ ಈ ಮಾಲೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಮಾಲೆಗೆ ವಿಶೇಷ ಏನು ಗೊತ್ತಾ, ಇದರಲ್ಲಿ ಒಂದು ಡಾಲರನ್ನು ಇಟ್ಟಿದ್ದೇವೆ. ಈ ಕುದುರೆಯ ಲಾಳ ನೋಡಿದಿರಲ್ಲ, ಅದೇ ಡಿಸೈನ್ನಲ್ಲಿ ಕೃಷ್ಣವೀಟಿಕಾ ರತ್ನ, ಕಪ್ಪು ರತ್ನವನ್ನು, ಶನಿಯ ಉಪರತ್ನ ಅದು. ಸೊ ಕೃಷ್ಣವೀಟಿಕಾ ರತ್ನವನ್ನು ಮಧ್ಯದಲ್ಲಿ ಇಟ್ಟೋದಕ್ಕೆ ಕುದುರೆಯ ಒಂದು ಲಾಳದ ಒಂದು ಆಕೃತಿಯಲ್ಲಿ ಒಂದು ಡಾಲರ್ ಸಿದ್ಧಪಡಿಸಿದ್ದೇವೆ. ಇದ್ರ ಜೊತೆಗೆ ಕೃಷ್ಣ ಶಾಲ್ಮಲ ರತ್ನಗಳು ಅಂಥೇಳಿ, ಇದು ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ರತ್ನ. ಇದು ಕೃಷ್ಣ ಶಾಲ್ಮಲ ರತ್ನಗಳು ಅಂತ. ಎಷ್ಟು ಪವರ್ಫುಲ್ಲು ಅಂತಂದರೆ ಇದು ನಿಮ್ಗೆ ಸಿಕ್ಕಿದಾಗ ಗೊತ್ತಾಗುತ್ತೆ. ನಿಮ್ಗೆ ಯಾವ್ದಾದ್ರು ಬೆಳ್ಳಿ ಬಂಗಾರಕ್ಕೆ ಹಿಂಗೆ ಹಾಕಿ ಉಜ್ಜಿದ್ರೆ ತಿಂದು ಬಿಡ್ತದೋ ಆ ಲೆವೆಲ್ಗೆ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಕೃಷ್ಣ ಶಾಲ್ಮಲ ರತ್ನಗಳ ಮಾಲೆ ಜೊತೆಗೆ ಕೃಷ್ಣವೀಟಿಕಾ ರತ್ನ, ಆ ಕುದುರೆ ಲಾಳ ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಆ ಒಂದು ರತ್ನ ಇರತಕ್ಕಂಥ ಈ ಡಾಲರನ್ನು ಶನೇಶ್ವರ ಜಯಂತಿಗೆ ದಿವಸ, ಅಮಾವಾಸ್ಯೆ ಮೇ 16 ಶನೇಶ್ವರ ಜಯಂತಿ ದಿವಸ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಾವು ಇದನ್ನು ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ವಿವಾಹ ನಿಧಾನ ಮಾಡಿದ್ರೆ ಶನಿ, ಆದ್ದರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಿದ್ದೇವೆ. ಬೇಗ ಮದುವೆ ಆಗಲಿ, ದಾಂಪತ್ಯ ಸಮಸ್ಯೆಗಳ ಪರಿಹಾರ ಆಗಲಿ ಅಂತ. ಈ ಮಾಟ ಮಂತ್ರ, ಶತ್ರುಬಾಧೆ ಇತ್ಯಾದಿ ದೃಷ್ಟಿದೋಷಾದಿಗಳ ಪರಿಹಾರಕ್ಕೂ ಸಹ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದಕ್ಕೂ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಿಮ್ಮ ಆರೋಗ್ಯ ಬಾಧೆಗಳು ಅದು ಪರಿಹಾರ ಆಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮವನ್ನು, ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಶನೇಶ್ವರ ಜಯಂತಿ ಅವತ್ತು ಮತ್ತಿನ್ನು 1 ವರ್ಷ ತನಕ ಸಿಗಲ್ಲ. ಸೊ ಅದರಿಂದ ಶನಿವಾರ ಶನೇಶ್ವರ ಜಯಂತಿ ವೈಶಾಖ ಅಮಾವಾಸ್ಯೆ ಮೇ 16ನೇ ತಾರೀಕಂದು ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ರತ್ನಗಳ ಜೊತೆಗೆ ಕೃಷ್ಣವೀಟಿಕಾ ರತ್ನ ಇರತಕ್ಕಂಥ ಮಾಲೆ, ಡಾಲರ್ ಎಲ್ಲದನ್ನೂ ಸಹ ನಿಮಗೆ ಕೊಡ್ತಾ ಇದ್ದು. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳು, ಪ್ರತಿಯೊಬ್ಬರೂ ಸಹ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ 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 ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಶನೇಶ್ವರ ಜಯಂತಿ ಎಂದು ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಸಹ ನೀವು ಲೈವಲ್ಲಿ ನೋಡಬಹುದು. ಸಂಕಲ್ಪ ಲೈವಲ್ಲಿ ನೋಡ್ಬೋದು, ಹೋಮಗಳ ಲೈವ್ ನೋಡ್ಬೋದು. ನಂತರ ನಾವು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ಕೃಷ್ಣವೀಟಿಕಾ ರತ್ನ ಸಹಿತ ಕೃಷ್ಣ ಶಾಲ್ಮಲ ರತ್ನಗಳ ಈ ಮಾಲೆಯನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಈ ಶನೇಶ್ವರನ ಏನು ಮೀನರಾಶಿಯಲ್ಲಿ 1 ವರ್ಷಗಳ ಕಾಲ ಶನಿ ಇರ್ತಾನೆ, ನಂತರ ಮೇಷರಾಶಿಗೆ ಹೋಗ್ತಾನೆ. ಈ ಶನೇಶ್ವರ ಜಯಂತಿಯಂದು ನಿಮಗಿರುವ ಎಲ್ಲ ಶನಿ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು
ಅಂಥದ್ದೇ ನಮ್ಮದು ಸಂಕಲ್ಪವಾಗಿರ್ತದೆ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ 2 ಇಂಪಾರ್ಟೆಂಟು. ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಕಾಲ್ ಅಟೆಂಡ್ ಮಾಡಿಲ್ವಾ ಟೆನ್ಷನ್ ಮಾಡ್ಕೊಂಬೇಡಿ, ವಾಟ್ಸಪ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರೆಲ್ಲ ಹೇಳ್ಬಿಟ್ಟು ಹಾಕ್ಬಿಟ್ಟು ನಮಗೆ ಕಾಲ್ ಮಾಡಿ ಅಂದರೆ ನಾವು ಯಾರಿಗೂ ಕಾಲ್ ಮಾಡಲ್ಲ. ಸೊ ದಯವಿಟ್ಟು ನೀವೇ ಕಾಲ್ ಮಾಡಬೇಕು, ನೀವೇ ವಾಟ್ಸಪ್ ಮಾಡಬೇಕು. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ತುಂಬ ಲಿಮಿಟೆಡ್ ಆಗಿದೆ, ಜಾಸ್ತಿ ದಿನಗಳಿಲ್ಲ. ಎಷ್ಟು ಬೇಗ ಸಂಕಲ್ಪ ಸೇವೆ ಇದು ನಾವು ಎಷ್ಟು ಸ್ಟಾಕ್ ರೆಡಿ ಮಾಡಿದೀವೋ ಅಷ್ಟು ಸಂಕಲ್ಪ ಆದಮೇಲೆ ನಾವು ಅದನ್ನು ನಿಲ್ಲಿಸ್ತೇವೆ. ಸೊ ಅದರಿಂದಾಗಿ ಬೇಗ ಟೈಮ್ ಇಲ್ಲ, ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಮಹಾಸಹಸ್ರ ಶನಿಶಾಂತಿ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಶನೇಶ್ವರ ಜಯಂತಿಯ ಈ ಒಂದು ಅದ್ಭುತವಾದ ದಿನದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ರೆ ಈಗಲೂ ಸಹ ಹೇಳ್ತೀನಿ, ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಥವಾ ನಮ್ಮ ಆಫೀಸ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈಗ ಮಂತ್ರವನ್ನು ಸಹ ಹೇಳ್ತಾನೆ, ಆ ಮಂತ್ರವನ್ನು ಸಹ ನಿಮಗೆ ಅನುಕೂಲ ಮಾಡಿಕೊಳ್ಳಿ. ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.